ಮಾಹಿತಿ ಕೊಡೋದು ನಿನ್ನ ಜವಾಬ್ದಾರಿಯ ನಿನ್ನ ಕೆಲಸದ ಒಂದು ಕರ್ತವ್ಯ. ಅದು ಮೊದಲನೇ ಪಾಯಿಂಟ್. ನಾನು ಇವಾಗ ಒಂದು ಖಾತೆಗೋಸ್ಕರ ಅರ್ಜಿ ಸಲ್ಲಿಸಿದ್ದೆ, ಇಂಥ ದಿವಸ ಏನೋ ಒಂದು, ಇನ್ನೂ ಏನೂ ಆಗಿಲ್ಲ, ಇದು ಯಾರ ಬಳಿ ಇನ್ನೂ ಪೆಂಡಿಂಗ್ ಇದೆ ಅದನ್ನು ಕೇಳ್ಬೋದು. ಬಿಸಿ ಊಟ ಇದೆ, ಮಕ್ಕಳಿಗೆ ಕೊಡ್ತಾ ಇದ್ದೀರಾ, ಬಿಸಿ ಊಟ ತಿಂದು ಎಷ್ಟು ಜನಕ್ಕೆ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ವಾಂತಿ ಆಗಿದೆ ಈ ವರ್ಷದಲ್ಲಿ ಅದು ಹೇಳಬೇಕು. ಅಂದ್ರೆ ಯಾವ ವಿಷಯ ಬೇಕಾದ್ರೂ ಹಾಕ್ಬೋದು. ಸ್ಟಾಂಪ್ ಪೇಪರ್ ಇಲ್ಲ, ಬ್ಲೂ ಬಾಂಡ್ ಅಲ್ಲಿ ಹಾಕಬೇಕು, ಏನಿಲ್ಲ, ಕೈಲಿ ಬರೀಬಹುದು. ಇವಾಗ ಆನ್ಲೈನ್ ಮಾಡಿದ್ದಾರೆ, ಕೆಲವು ಕಡೆ ಆನ್ಲೈನ್ ಅಲ್ಲೂ ಹಾಕಬಹುದು. ಈ ಅಪ್ಲಿಕೇಶನ್ ಯಾರಿಗೆ ಸಲ್ಲಿಸೋದು, ಯಾಕೆ ಮಾಹಿತಿ ಬೇಕು ಅಂತ ನೀವು ಕಾರಣ ಹೇಳಬೇಕಾಗಿಲ್ಲ, ಯಾತಕ್ಕೆ ಬೇಕು ಅಂತ ನಾನು ಹೇಳಬೇಕಾಗಿಲ್ಲ. ಅವರು ಕೇಳಬಾರ್ದು ನಮ್ಮನ್ನ, ಯಾರೋ ಇಲಾಖೆಯವರು ಕೇಳೋ ಹಾಗಿಲ್ಲ. ಕಾಮಗಾರಿ ನಡೀತಾ ಇರುವ ಜಾಗದಲ್ಲಿ ಬೋರ್ಡ್ ಹಾಕ್ಬೇಕು, ಈ ಕಾಂಟ್ರಾಕ್ಟರು ಇದರ ವೆಚ್ಚ ಆರಂಭವಾದ ದಿನ ಎಷ್ಟು, 6 ತಿಂಗಳು, 7 ತಿಂಗಳು, 8 ತಿಂಗಳು ಇದಕ್ಕೆ ಕಾಲಾವಕಾಶ ಇದೆ ಅಂತ ಇಷ್ಟಾರ ಹಾಕಬೇಕು ಅಂತಿದೆ. ನನ್ನ ಪರಿಚಯ ಸೂಕ್ಷ್ಮವಾಗಿ ಹೇಳೋದಾದ್ರೆ, ನನ್ನ ಹೆಸರು ವೈ ಜಿ ಮುರಳೀಧರನ್ ಅಂತ. ನಾನು ಓದಿದ್ದು ಬೆಂಗಳೂರಿನ MES ಕಾಲೇಜಲ್ಲಿ, BCom ಮುಗಿಸಿ ಆಮೇಲೆ ಜರ್ನಲಿಸಮ್ ಅಲ್ಲಿ ಅಂದ್ರೆ ಪತ್ರಿಕೋದ್ಯಮದಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮಾಡಿದೆ ಭಾರತೀಯ ವಿದ್ಯಾಭವನದಲ್ಲಿ. ಒಂದು 20 ವರ್ಷ BHEL ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಸಾಮಾಜಿಕ ಒಲವುಗಳು, ಸಾಮಾಜಿಕ ಕೆಲಸಗಳು ಸ್ವಲ್ಪ ಜಾಸ್ತಿ ಆದಾಗಿಂದ ಅಲ್ಲಿ ಸಮಯ ಸಿಗ್ತಿರಲ್ಲ ಅಂತೇಳಿ ಅಲ್ಲಿ ರಿಸೈನ್ ಮಾಡಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದಲ್ಲಿ ಈ ಗ್ರಾಹಕರ ಹಕ್ಕುಗಳು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವಂಥ ಒಬ್ಬ ಅಧಿಕಾರಿಯಾಗಿ ನೇಮಕಗೊಂಡೆ. ನನ್ನ ಕಾರ್ಯಕ್ಷೇತ್ರ ಅದು, ಗ್ರಾಹಕರ ಹಕ್ಕುಗಳ ಬಗ್ಗೆ ಹೇಳುವಂಥದ್ದು. ಅದರ ಜೊತೆಗೆ ಮಾಹಿತಿ ಹಕ್ಕು, ಸಕಾಲ, ಈ ಕೆಲಸಗಳು ಮಾಡ್ಕೊಂಡ್ಬರ್ತಾ ಇದ್ದೀನಿ. ಜೊತೆಗೆ ಬರೆಯೋದು ನನ್ನ ಒಂದು ಮುಖ್ಯ ಪ್ರವೃತ್ತಿ. ಇದುವರೆಗೂ ಸುಮಾರು ಒಂದು 45 ಪುಸ್ತಕ ಬಂದಿದೆ. ಈಗಾಗಲೇ ಒಂದು 5-6 ಪುಸ್ತಕ ಪೈಪ್ಲೈನಲ್ಲಿದೆ, ಅಂದರೆ ಪ್ರೆಸ್ಸಲ್ಲಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಈ ಮುಂದೂಡುವುದು ತಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವ್ಯಕ್ತಿತ್ವ ವಿಕಸನದ ಒಂದು ಪುಸ್ತಕ ಬರ್ತಾ ಇದೆ. ಈಗಾಗಲೇ 4 ಬರೆದಿದ್ದೀನಿ, ಅದು 5ನೇ ಪುಸ್ತಕ ಬರ್ತಾ ಇದೆ. ಹೀಗೆ ಒಂದೊಂದು ಬರಿತಾ ಇರ್ತೀನಿ. ಮತ್ತು ಅಲ್ಲಲ್ಲಿ ಭಾಷಣಗಳಿಗೆ ಹೋಗ್ತಾ ಇರ್ತೀನಿ, ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಗಳನ್ನು ಮಾಡ್ತಾ ಇರ್ತೀನಿ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಬರೆದಿದ್ದೀನಿ. ಲೇಖನಗಳ ಸಂಖ್ಯೆ ಸುಮಾರು ಒಂದು 5,000 ಆಗಿದೆ. ಏಕೆಂದರೆ ಒಂದು 7-8 ವರ್ಷ ನಾನು ಒಂದು ಅಂಕಣವನ್ನೇ ಬರೆದೆ. ಸೊ ವಾರಕ್ಕೊಂದು ಅಂದರೆ ಅಲ್ಲೇ ಆಗೋಯ್ತು ನಿಮಗೆ. ಒಂದು ಕನ್ನಡ ಮತ್ತು ಇಂಗ್ಲೀಷ್ 2 ಅಂಕಣಗಳು ಬರೀತಾ ಇತ್ತು, ಟೈಮ್ಸ್ ಆಫ್ ಇಂಡಿಯಾ ಮತ್ತು ಕನ್ನಡ ಪ್ರಭದಲ್ಲಿ. ಸೊ ಇವೆಲ್ಲ ಸೇರಿ ಇಷ್ಟ ಆಗಿದೆ. ಸೊ ಹೀಗೆ ನನ್ನ ಕೆಲಸಗಳನ್ನು ಮಾಡಿಕೊಂಡು ಅಧ್ಯಯನ, ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು, ವಿದ್ಯುತ್ ಶಕ್ತಿ ಬಗ್ಗೆ, ಗ್ರಾಹಕರ ಹಕ್ಕುಗಳೇನು, ವಿದ್ಯುತ್ ಬಿಲ್ ಅಂದರೆ ಏನು, ನೀವೇ ಹೇಗೆ ತೊಡಗಿಸ್ಕೊಳ್ಬೇಕು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ, ಆ ರೀತಿಯಾದಂಥ ಒಂದು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ, ಗ್ರಾಹಕರ ಹಿತರಕ್ಷಣೆಗೆ ಅಂತ ಒಂದು ಸಂಸ್ಥೆ. ಅದು 93ರಿಂದ ನಡೀತಾ ಇದೆ. ಹೆಚ್ಚು ಪ್ರಚಲಿತ ಇಲ್ಲ, ಯಾಕೆಂದರೆ ಹಣ ಇಲ್ಲ, ಅದಕ್ಕೋಸ್ಕರ ಹಾಗೆ ಇರುತ್ತದು. ಹಾಗೆ ಇರಲಿ ಅಂತಲೇ ನನ್ನ ಅಭಿಪ್ರಾಯ. ಹಣ ಬಂದರೆ ಸಂಸ್ಥೆಗಳು ಹಾಳಾಗೋಗುತ್ತವೆ. ಸೊ ಹಣ ಇಲ್ಲದೆ ಇದ್ದರೆ ಆಟೋಮೆಟಿಕಾಗಿ ಚೆನ್ನಾಗಿ ನಡೀತಾ ಇರುತ್ತವೆ. ಎಷ್ಟು ಬೇಕೋ ಅಷ್ಟು ಹಣ ಇಟ್ಕೊಂಡ್ರೆ ಸಾಕು ಅನ್ನೋದು ದೃಷ್ಟಿಯಲ್ಲಿ ಇದು ಸೂಕ್ಷ್ಮವಾದ ಪರಿಚಯ. ಇನ್ನು ಫ್ಯಾಮಿಲಿ ಅಂದರೆ ನನ್ನ ವೈಫ್ ಇದ್ದಾಳೆ, ಅವಳು MA MPhil PhD ದಾಸ ಸಾಹಿತ್ಯದಲ್ಲಿ PhD ಮಾಡಿದ್ದಾಳೆ. ಮತ್ತು ನನ್ನ ಮಗ ಒಬ್ಬ ಮಗ ನನಗೆ, ಅವನು M.Tech ಮುಗಿಸಿ JP Morgan ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇಷ್ಟು ಸಣ್ಣ ಕುಟುಂಬ ನಮ್ಮದು. ಹೀಗೆ ಎಲ್ಲರೂ ನಮ್ಮ ಮೇಲೆ ಸ್ವಲ್ಪ ಓದೋ ಅಭ್ಯಾಸ ಹೆಚ್ಚು ನಮ್ಮಲ್ಲಿ. ನೀವು ನೋಡಿರ್ಬೋದು, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಜನ ಹಾಗೆ ಹೇಳ್ತಾರೆ, ಇಲ್ಲಿ ಬಂದರೆ ಒಂಥರ ಎನರ್ಜಿ ಇದೆ, ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಇದೆ, ಕೂತ್ಕೋಬೇಕು ಅಂತಾರೆ. ಮತ್ತು ನಾನು ಹಾಗೇನೆ ಎಲ್ರಿಗೂ ಪುಸ್ತಕ ಓದಿ ಅಂತ ಹೇಳಿ ಸಹಾಯ ಮಾಡ್ತಾನೆ. ಸಹಾಯ ಅಂತಲ್ಲ, ಒಂಥರ ಅಸಿಸ್ಟೆನ್ಸ್ ಕೊಡ್ತಾ ಇರ್ತೀನಿ, ಪ್ರೇರಣೆ ಕೊಡ್ತಾ ಇರ್ತೀನಿ, ದಯವಿಟ್ಟು ಓದಿ, ವಿಷಯ ತಿಳ್ಕೊಳ್ಳಿ ಅಂತ. ಮಾಹಿತಿ ಹಕ್ಕು ಕಾಯ್ದೆ, ಏನು ಮಾಹಿತಿ ಅಂದ್ರೆ, ಮಾಹಿತಿ ಹಕ್ಕು ಅಂದ್ರೆ ಮೊದಲು ಇರಲಿಲ್ವಾ, ಏನು ಒಟ್ಟಾರೆ ದೂರ? ಖಂಡಿತ. ನಮ್ಮ ಸಂವಿಧಾನ ಶುರು ಆದಾಗ್ಲೇ ಮಾಹಿತಿ ಹಕ್ಕು ಇತ್ತು. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟ ಮೇಲೆ ಅದರ ಅಡಿಯಲ್ಲಿ ಮಾಹಿತಿ ಹಕ್ಕು ಸೇರಿದೆ ಅಂತ ಸುಪ್ರೀಂ ಕೋರ್ಟ್ ಹಲವಾರು ನಿರ್ಧಾರಗಳನ್ನು ಕೊಟ್ಟಿದೆ, ಜಡ್ಜ್ಮೆಂಟನ್ನು ಕೊಟ್ಟಿದೆ. ಆದರೆ ಅವು ಯಾವುದಕ್ಕೂ ಅದನ್ನು ಉಪಯೋಗಿಸೋದಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಇವಾಗ ನಮ್ಮಲ್ಲಿ ಎಷ್ಟೋ ಮೂಲಭೂತ ಹಕ್ಕುಗಳಿವೆ. ಆ ಹಕ್ಕುಗಳಿಗೂ ಜೊತೆನ ಬಳಸಬೇಕಾದ್ರೆ, ಅದನ್ನು ಸಾರ್ಥಕತೆ ಪಡಿಸ್ಕೋಬೇಕಾದ್ರೆ, ಆ ಮೂಲಭೂತ ಹಕ್ಕು ನನಗೆ ಸಿಗಬೇಕಾದ್ರೆ ಒಂದು ಕಾಯ್ದೆ ಬೇಕಾಗತ್ತೆ, ಒಂದು ವ್ಯವಸ್ಥೆ ಬೇಕಾಗುತ್ತೆ, ಒಂದು ಸಂಸ್ಥೆ ಬೇಕಾಗತ್ತೆ. ಆವಾಗ ಅದನ್ನು ನಾನು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ. ಉದಾಹರಣೆಗೆ ರೇಷನ್ ಕಾರ್ಡ್ ತೊಗೊಳ್ಳೋದು ನನ್ನ ಹಕ್ಕು. ನೀವು ರೇಷನ್ ಕಾರ್ಡ್ ಬೇಕು ಅಂತ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಹೋಗೋಕೆ ಆಗಲ್ಲ. ಅದಕ್ಕೇನೊಂದು ವ್ಯವಸ್ಥೆ ಬೇಕು, ಅದಕ್ಕೊಂದು ಆಹಾರ ಇಲಾಖೆ ಅಂತ ಒಂದು ಬೇಕು, ಆ ಥರ ಒಂದು ವ್ಯವಸ್ಥೆ, ಅದಕ್ಕೊಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಒಂದು ಕಾನೂನು ಬೇಕು. ಸೊ ಈ ರೀತಿ ಒಂದು ಕಾನೂನು ಇರಬೇಕಾಗತ್ತೆ, ಒಂದು ವ್ಯವಸ್ಥೆ ಇರಬೇಕಾಗುತ್ತೆ.
ಆ ವ್ಯವಸ್ಥೆಗೋಸ್ಕರ ಭಾಳ ಜನ ಪ್ರಯತ್ನ ಪಟ್ಟು 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಂತ ಒಂದನ್ನು ಸರ್ಕಾರ ತಂತು. ಅಕ್ಟೋಬರ್ 12ನೇ ತಾರೀಕು ಅವತ್ತು ದಿವಸ ಅದು ವಿಜಯದಶಮಿ ಆಯಿತು. ಅದಕ್ಕೆಲ್ಲರೂ ಮಾಹಿತಿ ಹಕ್ಕು ಬಂದ ತಕ್ಷಣ ಒಂದು ವಿಜಯ ಆಗಿದೆ ನಮಗೆಲ್ಲರಿಗೂ, ನಮ್ಮ ನಾಗರಿಕರಿಗೆ, ಭಾರತದ ನಾಗರಿಕರಿಗೆ ಅಂತಲೂ ಹೇಳ್ತಾರೆ. ಸೊ ಅದು ಬಂತು. ಅದು ಹಿಂದೆ ಒಂದಿಷ್ಟು ಪ್ರಯತ್ನಗಳು ನಡೆದಿದ್ದು, ಅದು ಚಾರಿತ್ರಿಕವಾದ ಹಿನ್ನೆಲೆ, ಅದು ಅಷ್ಟೊಂದು ಬೇಕಾಗಲ್ಲ. ಬಟ್ ಅಲ್ಲಲ್ಲೇ ಒಂದಿಷ್ಟು ಜನ, ಒಂದು NGOಗಳು, ಒಂದಿಷ್ಟು ಪರಿಣಿತರು, ಒಂದಿಷ್ಟು ಎಲ್ಲರೂ ಕೇಳಿ ಇದು ಬರಬೇಕು, ಒಂದು ಕಾನೂನು ಬರಬೇಕು ಅಂತ ಮಾಡಿದರು. ಉದಾಹರಣೆಗೆ ಪ್ರೆಸ್ ಅವರು ಅಂದರೆ ಜರ್ನಲಿಸ್ಟ್ಗಳೆಲ್ಲ ಸೇರಿಕೊಂಡು ಮಾಹಿತಿ ಹಕ್ಕು ಬೇಕು ಅಂತ, ಯಾಕಂದರೆ ಅವ್ರಿಗೆ ಮಾಹಿತಿ ಸಿಗ್ತಾ ಇರಲಿಲ್ಲ, ಎಲ್ಲೆಲ್ಲ ಹುಡುಕಿ ಏನೋ ಮಾಡಿದೆ. ಇದಕ್ಕೆಲ್ಲ ಸೇರಿಕೊಂಡು ಮತ್ತು ಒಂದು ರಾಜಸ್ಥಾನದಲ್ಲಿ ಆದಂಥ ಒಂದು ದೊಡ್ಡ ಚಳುವಳಿ, ಅದು ಲೆಕ್ಕ ಕೊಡಿ ಅನ್ನೋ ಒಂದು ಚಳುವಳಿ, ಲೆಕ್ಕ ಕೊಡಿ ಅನ್ನೋ ಚಳುವಳಿ ಅಂದರೆ ದಾಖಲೆ ಕೊಡಿ ಅನ್ನೋ ಒಂದು ಚಳುವಳಿ. ಇವಾಗ ಯಾವುದೋ ಒಂದು ಯೋಜನೆಯಲ್ಲಿ ಸರ್ಕಾರ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂದ್ಕೊಳ್ಳೋಣ. ಯಾವ ರಸ್ತೆ ಕೆಲಸಕ್ಕೆ, ಯಾವ ರಸ್ತೆ, ಎಷ್ಟು ಅಡಿ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಆಳ ಇದೆ, ಏನು ಹಾಕಿದ್ದೀರಾ ಅದಕ್ಕೆ ಸಲಕರಣೆಗಳು, ಯಾರು ಕಾಂಟ್ರಾಕ್ಟ್ರು, ಯಾವಾಗ ಶುರು ಮಾಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ದೀರಾ ಅವನ ಕಾಂಟ್ರಾಕ್ಟ್ರಿಗೆ, ಆ ಬಿಲ್ಲುಗಳೆಲ್ಲ ಕೊಡಿ ನಮಗೆ, ಆ ಟೆಂಡರ್ ಕೊಡಿ. ಈ ಥರ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಚಳುವಳಿ, ಅದು ದೊಡ್ಡದಾಗಿ ಬೆಳೀತು. ಹಾಗೆ ಬೆಳೆದು ಅದು ಮಾಹಿತಿ ಹಕ್ಕು ಕಾಯ್ದೆಗೆ ಬಂತು. ಅದು ಮೂಲ. ಈ ಲೆಕ್ಕ ಕೊಡಿ ಅನ್ನೋದು ಕರ್ನಾಟಕದಲ್ಲೂ ಸುಮಾರು ಶುರು ಮಾಡಿದ್ರು ಅವಾಗ. ಒಟ್ಟಿನಲ್ಲಿ ಸರ್ಕಾರದ ಒಂದು ಕಾರ್ಯನೀತಿಯಲ್ಲಿ ಪಾರದರ್ಶಕತೆ ಇರಬೇಕು, ಜನರಿಗೆ ಅವ್ರಿಗೆ ಏನೇನು ಆಗ್ತಾ ಇದೆ ಅನ್ನೋದು ತಿಳಿಬೇಕು. ಎಷ್ಟು ಖರ್ಚಾಗಿರೋದು ಒಂದೇ ಅಲ್ಲ, ಯಾರು ಹೊಣೆಗಾರರು ಖರ್ಚು ಮಾಡಿದ್ದಕ್ಕೆ, ಈ ರೀತಿ ಇವತ್ತಿನ ದಿವಸ ನೀವು ನಡೀತಾ ಇದ್ದೀರಲ್ಲ, ಅದಕ್ಕೆಲ್ಲ ಯಾರು ಹೊಣೆಗಾರರು, ಯಾರು ಹೋಗ್ತಿದೆ ಹಣ, ಹೇಗೆ ಹೋಗ್ತಾ ಇದೆ. ಸೊ ಮುಂದೆ ಬರ್ತೀನಿ ನಾನು ಇವತ್ತಿನ ಪ್ರಕರಣಗಳು ನೋಡೋದಾದರೆ. ಆದರೆ ಒಟ್ಟಾರೆ ಈ ರೈಟ್ ಟು ಇನ್ಫಾರ್ಮೇಷನ್ ಅಂತ ಮಾಹಿತಿ ಹಕ್ಕು ಬಂದಿದ್ದು ಆ ರೀತಿಯಾಗಿ ಬೆಳೆದು ಬಂದ ರೀತಿ. ಮಧ್ಯೆ ಇನ್ನೊಂದಿಷ್ಟು ಫಾರಿನಲ್ಲಿ ಇದ್ದಿದ್ದು ಹೇಗೆ, ಸ್ವೀಡನ್ನು ಮೊದಲನೇ ದೇಶ 17ನೇ ಶತಮಾನದಲ್ಲೇ ಅವರು ಒಂದು ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಅಂತ ತಂದುಬಿಟ್ಟಿದ್ದಾರೆ. ಹೌದು, ಅಲ್ಲೂ ಹೇಗಿತ್ತು ಅಂದರೆ ಆ ಕಾಲಕ್ಕೆ ಬೆಳಗ್ಗೆ 10 ಗಂಟೆ ಸರ್ಕಾರಿ ಕಚೇರಿ ಓಪನ್ ಆದರೆ ಅರ್ಧ ಗಂಟೆ ಹಿಂದಿನ ದಿವಸ ಬಂದು ಪತ್ರಗಳನ್ನೆಲ್ಲ ಅಲ್ಲಿ ಟೇಬಲ್ ಮೇಲೆ ಹಾಕ್ಬಿಟ್ರವರು. ಯಾರೇ ಸಾರ್ವಜನಿಕರು ಬಂದು ಆ ಪತ್ರಗಳನ್ನ ಒಡೆದು ನೋಡ್ಕೋಬೋದು. ಅಷ್ಟು ಮುಕ್ತತೆ ಸ್ವೀಡನ್ನಲ್ಲಿ. ಸ್ವೀಡನನ್ನು ನಾವು ದಿ ಮದರ್ ಆಫ್ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಅಂತೀವಿ, ದ ಕಂಟ್ರಿ ಆಫ್ ಅಷ್ಟಿತ್ತು. ಆದರೆ ಅಷ್ಟೆಲ್ಲ ನಾವು ಮುಂದೆ ಹೋಗೋಕ್ಕಾಗಲ್ಲ, ನೀವೇ ಹಾಕಿದ್ರೆ ಅದನ್ನೇ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಅನ್ನೋ ಸ್ಥಿತಿಲಿದ್ದೀವಿ ನಾವು. ಅದಲ್ಲ, ಬಟ್ ಆ ಸ್ಪಿರಿಟಲ್ಲಿ ಬಂತು ನಮ್ಮ ಕಾನೂನು. ಸೊ ಹಾಗೆ ಬಂದಿದೆ. ಇದು ಚಾರಿತ್ರಿಕವಾದ ಬೆಳವಣಿಗೆ. ಅದು ಜಾಸ್ತಿ ಇನ್ನೂ ಬೇಕಾದಷ್ಟು ಇದೆ. ಅದು ಒಂದು ಮಾಹಿತಿ ಹಕ್ಕು ಬಗ್ಗೆ ಒಂದು ಚಾರಿತ್ರಿಕ ಹಿನ್ನೆಲೆನೇ ಒಂದು ಪುಸ್ತಕ ಬರೆದಿದ್ದೀನಿ ನಾನು, ಯಾವ ಬಂತು ಏನು ಅಂತಲ್ಲ. ಅದಾದಮೇಲೆ UNOದಲ್ಲಿ ಮತ್ತು ಬೇರೆ ಬೇರೆ ಕಡೆ ಒಂದು ಠರಾವ್ ಮಾಡ್ತಾರೆ, ರೆಸೊಲ್ಯೂಷನ್ಸ್ ಪಾಸ್ ಮಾಡ್ತಾರೆ, ಅದೆಲ್ಲ ಸೇರ್ಕೊಂಡು ಬಂದಿದೆ. ಅದು ಪ್ರೆಸ್ನವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮಾಹಿತಿ ಹಕ್ಕು ತರಕ್ಕೆ ಅಂತ, ಅವ್ರದ್ದೇ ಒಂದು ಬಿಲ್ ಮಾಡಿ ಪಾಸ್ ಮಾಡಿರೋಂಥದ್ದು. ಬರಿಬೇಕು ಅಂತ ಸಿಗ್ತಾ ಇದೆ. ಹೌದು ಹೌದು, ಅದು ಎಷ್ಟು ಮಟ್ಟಿಗೆ ಸೂಕ್ಷ್ಮ ಆಗೋಯ್ತು ಪ್ರೆಸ್ನವ್ರಿಗೆ ಅಂದರೆ, ಒಂದು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಈ ಪೇಪರು ಇಷ್ಟೇ ಪೇಜ್ ಇರಬೇಕು ಅಂತ ಒಂದು ನಿಯಮ ತಂದ್ಬಿಟ್ರು ಸರ್ಕಾರದವ್ರು, 8 ಪೇಜು 4 ಪೇಜ್ ಇರಬೇಕು ಅಂತ. ಆವಾಗ ಒಂದು ಸಂಸ್ಥೆ ಏನು ಮಾಡ್ತು, ಒಂದು ಪತ್ರಿಕೆ ಸಂಸ್ಥೆ, ನೀವು ಯಾವಾಗ ಮಾಹಿತಿಯನ್ನು ಕಡಿಮೆ ಮಾಡ್ತೀರಾ ಒಂದು ಕಾನೂನು ಮೂಲಕ, ಅದು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡ ಅನ್ನೋ ಥರ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದರು. ನಾನು ಹೇಳೋಷ್ಟನ್ನು ಹೇಳೋಕ್ಕಾಗ್ತಾ ಇಲ್ಲ ಅಂತ. ಸೊ ಅದು ಒಂದು ಮಾಹಿತಿ ಹಕ್ಕು ಕಾನೂನು ಬರೋದಕ್ಕೆ ಒಂದು ಕಾರಣ ಆಯಿತು. ಎಮರ್ಜೆನ್ಸಿ ಟೈಮ್ ಆದಮೇಲೆ ಆ ಕಾನೂನು ಅದು ನಡೆದಿದ್ದು ಆವಾಗ, ಆಮೇಲೆ ಬಂದಿದ್ದು ಕಾನೂನು. ಸೊ ಇದು ಚಾರಿತ್ರಿಕವಾದ ಹಿನ್ನೆಲೆ. ಇನ್ನು ಮಾಹಿತಿ ಹಕ್ಕು ಕಾನೂನಿಗೆ ಬಂದರೆ, ಇವಾಗ 12ನೇ ಅಕ್ಟೋಬರ್ 2005ರಿಂದ ಬಂದಿದೆ, ಸುಮಾರು ಒಂದು 19 ವರ್ಷ ಆಗ್ತಾಯಿದೆ ಇವಾಗ. ಇದರೆಲ್ಲ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಒಂದು ಸರ್ಕಾರದಲ್ಲಿರುವ ಎಲ್ಲ ಮಾಹಿತಿಗಳು ಜನರ ಕೈಗೆ ಸುಲಭವಾಗಿ ಸಿಗುವಂತಾಗಬೇಕು. ಅದನ್ನು 4 ರೀತಿಯಲ್ಲಿ ನೋಡ್ಬೋದು ನೀವು. ಮಾಹಿತಿ ಹಕ್ಕು ಕಾನೂನು 4 ಭಾಗ ಅಂತೀನಿ, ಅಥವಾ 4 ಸ್ತಂಭಗಳು ಅಂತೀನಿ, ಪಿಲ್ಲರ್ಸ್ ಅಂತೀನಿ, ಅಥವಾ ಯಾರು ಬೇಕಾದ್ರೂ 4 ಭಾಗ. ಮೊದಲನೇದು ಒಂದು ಸಾರ್ವಜನಿಕ ಸಂಸ್ಥೆ, ಒಂದು ಸರ್ಕಾರದ ಸಾರ್ವಜನಿಕ ಸಂಸ್ಥೆ ಅಥವಾ ಸರ್ಕಾರದ ಇಲಾಖೆ ಅಥವಾ ಬೋರ್ಡು ಯಾರೇ ಆಗಲಿ ಅಥವಾ ಕೋರ್ಟು ಸೇರಿಕೊಂಡು ಸ್ವಯಂ ಪ್ರೇರಿತವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು. ಸುಮೋಟೋ ಡಿಸ್ಕ್ಲೋಸರ್ ಅಂತಾರೆ ಅದನ್ನು. ಸ್ವಯಂ ಪ್ರೇರಿತ, ಯಾರು ಕೇಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಸುಮಾರು ಒಂದು 18 ರೀತಿಯಾದಂಥ ಮಾಹಿತಿಯನ್ನು ನೀವೇ ಪ್ರಕಟ ಮಾಡಬೇಕು ಅಂತ ಹೇಳುತ್ತೆ ಕಾನೂನು. ಕೇಳಿ ಬಿಡ್ಲಿ, ನೀವು ಅದನ್ನು ಪ್ರಕಟ ಮಾಡ್ತಾ ಇರಬೇಕು. ವರ್ಷಕ್ಕೆ ಒಂದು ಸಲ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು, ಪರಿಷ್ಕರಿಸ್ತಾ ಇರಬೇಕು ಅಂತ ಒಂದು ಮೊದಲನೇ ಅರ್ಥ ಮಾಡ್ಕೋಬೇಕು ನಾವು. ಇದು ಏನೇನಿದೆ ಇದರಲ್ಲಿ 18 ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು, ಎಲ್ಲ ಇಲಾಖೆಗೂ ಅನ್ವಯಿಸದೇ. ಉದಾಹರಣೆಗೆ ನಿಮ್ಮ ಕೆಲಸಗಳೇನು, ನೀವು ಯಾಕೆ ಇದ್ದೀರಾ, ನೀವು ನಿಮ್ಮ ಬಡ್ಜೆಟ್ ಏನು,
ಯಾವ್ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ. ಸೊ ಇದು ಈ ರೀತಿ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ, ಅವರ ಹಕ್ಕುಗಳೇನು, ಅವರ ಬಾಧ್ಯತೆಗಳೇನು, ಇದು ಈ ರೀತಿಯಾದ. ಮತ್ತು ಸಬ್ಸಿಡಿ ಇದೆಯಾ, ಸಾರ್ವಜನಿಕರು ನಿಮ್ಮ ಒಂದು ಕರ್ತವ್ಯದಲ್ಲಿ ಭಾಗವಹಿಸೋದಕ್ಕೆ ಚಾನ್ಸ್ ಇದೆಯಾ ಇಲ್ವಾ, ಅವಕಾಶ ಇದೆಯಾ ಇಲ್ವಾ, ಹಾಗಿದ್ದರೆ ಯಾರ್ಯಾರದು. ಉದಾಹರಣೆಗೆ ಇವಾಗ ಕೆಲವು ಕಮಿಟಿಗಳು ಮಾಡ್ತಾರೆ, ಕೌನ್ಸಿಲ್ಗಳು ಮಾಡ್ತಾರೆ, ಅದರಲ್ಲಿ ಸಾರ್ವಜನಿಕರನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳುತ್ತೆ. ಇದು ಮೊದಲನೇ ಭಾಗ, 18 ರೀತಿಯಾದಂಥ ಮಾಹಿತಿಯನ್ನು ಪ್ರಕಟ ಮಾಡುವಂಥದ್ದು ಭಾಳ ಮುಖ್ಯ. ಒಂದು 2-3 ಇದೆ ಅಲ್ಲಿ. ನೀವು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತೀರಾ, ಉದಾಹರಣೆಗೆ ಇವಾಗ ಆ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆ ಇದೆಯಲ್ಲ ಅದನ್ನು ವರ್ಣಿಸಬೇಕು. ನೀವು ಯಾರೋ ಒಬ್ಬರಿಗೆ ಒಂದು ಟೆಂಡರ್ ಕೊಡ್ತೀರಾ, ಒಬ್ಬ ಕಾಂಟ್ರಾಕ್ಟರ್ನ ಕರೆದು, ರಸ್ತೆದೇ ಇಟ್ಕೊಳ್ಳೋಣ, ಇವಾಗ ರಸ್ತೆ ಹಾಕೋಬೇಕು ಅಂತ ಹೇಳಿ ಒಂದು ಟೆಂಡರ್ ಕರಿತೀರಾ. ಟೆಂಡರ್ಗೆ ಮುಂಚೆ ಏನಾಗಿರುತ್ತೆ ಸರ್ಕಾರದಲ್ಲಿ, ಒಂದು ಟೆಕ್ನಿಕಲ್ ಸ್ಯಾಂಕ್ಷನ್ ಇರಬೇಕು, ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಇರಬೇಕು, ಅಪ್ರೂವಲ್ ಇರಬೇಕು, ಬಜೆಟ್ ಇರಬೇಕು. ಅದೇ ಆ ದಾಖಲೆಗಳೆಲ್ಲ ಬಂದ ಮೇಲೆ, ಅಪ್ರೂವಲ್ ಬಂದ ಮೇಲೆ ನೀವು ಕೆಲಸ ಶುರು ಮಾಡಬೇಕು. ಟೆಂಡರ್ ಹೋಗುತ್ತೆ. ಟೆಂಡರ್ ಓಪನ್ ಮಾಡೋದು ಹೇಗೆ, ನೀವು ನೋಟಿಸ್ ಕೊಡಬೇಕು, ಇಲ್ಲ ನ್ಯೂಸ್ ಪೇಪರಲ್ಲೋ ಎಲ್ಲ, ಅದೊಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಅಂದರೆ ಎಲ್ಲ ಕಾಂಟ್ರಾಕ್ಟ್ಗಳು ಭಾಗವಹಿಸೋದಕ್ಕೆ ಒಂದು ಅವಕಾಶ ಕೊಡಬೇಕು. ಅದರಲ್ಲಿ ಬೇಕಾದ್ರೆ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು, ಕ್ಲಾಸ್ 1 ಕ್ಲಾಸ್ 2 ಇರುತ್ತೆ. ಅದು ಟೆಂಡರ್ದು ಅಮೌಂಟ್ ಮೇಲೆ ಆಗುತ್ತೆ. ಒಟ್ಟಿನಲ್ಲಿ ನೀವು ಹೇಳಬೇಕು, ಟೆಂಡರ್ ನಾನು ಹಾಕೋದಕ್ಕೆ ಕೊಡಬೇಕು ಅಂತ ಪ್ರಕಟ ಮಾಡಬೇಕು. ಆಯಿತಾ. ಇವಾಗೆಲ್ಲ ನೋಡಿರ್ಬೋದು ನ್ಯೂಸ್ ಪೇಪರಲ್ಲಿ ಟೆಂಡರ್ ನೋಟಿಸ್ ಅಂತ ಬಂದಿರುತ್ತೆ, ಜಾಗ ಅವ್ರ ಟೈಮ್. ಅದು ಮೊದಲನೇ ಪಾರದರ್ಶಕವಾದಂಥ ಹೆಜ್ಜೆ. ಅದಾದ ಮೇಲೆ ಟೆಂಡರ್ ಕರೆಯೋ ರೀತಿ ಹೇಗೆ, ಟೆಂಡರ್ ಕಮಿಟಿ ಮಾಡ್ತೀರಾ, ಯಾರಿಗೋ ಒಬ್ಬರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀರಾ, ಅವರು ಕೆಲಸ ಶುರು ಮಾಡ್ಕೋಬೇಕು. ಇಷ್ಟು ದಾಖಲೆಗಳು ಹೊರಗಡೆ ಬರಬೇಕು. ಅಂದರೆ ನೀವು ವೆಬ್ಸೈಟಲ್ಲಿ ಹಾಕಬೇಕು, ಇಲ್ಲ ಯಾರ ಪ್ರಶ್ನೆ ಕೇಳಿದ್ರೆ ಅಥವಾ ಅದನ್ನು ಕೇಳಿದ್ರೆ ಕೊಡಬೇಕು. ಇದು ಮೊದಲನೇದು, ಅಂದರೆ ಸಾರ್ವಜನಿಕ ಹೇಳುವಂಥದ್ದು. ಅದರಲ್ಲಿ ಗೊತ್ತಾಗತ್ತೆ ನಿಮಗೆ. ಇವಾಗ ಇನ್ನೂ ಒಂದು ಮಾಡಿದ್ದಾರೆ, ಕಾಮಗಾರಿ ನಡೀತಾ ಇರುವ ಜಾಗದಲ್ಲಿ ಬೋರ್ಡ್ ಹಾಕಬೇಕು. ಈ ಕಾಂಟ್ರಾಕ್ಟರು ಇದರ ವೆಚ್ಚ, ಅಂದಾಜು ವೆಚ್ಚ, ಸುಮಾರು ಅಂದಾಜು ವೆಚ್ಚ, ಯಾಕೆಂದರೆ ಸಿವಿಲ್ ವರ್ಕಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಅಂದಾಜು ವೆಚ್ಚ ಇಷ್ಟು, ಆರಂಭವಾದ ದಿನ ಎಷ್ಟು, 6 ತಿಂಗಳು, 7 ತಿಂಗಳು, 8 ತಿಂಗಳು ಇದಕ್ಕೆ ಕಾಲಾವಕಾಶ ಇದೆ ಅಂತ ಇಷ್ಟಾರ ಹಾಕಬೇಕು ಅಂತಿದೆ. ಜೊತೆಗೆ ಯಾವ್ದಾರ ನಿಮಗೆ ಕಂಪ್ಲೇಂಟ್ ಇದ್ದರೆ, ಅಂದರೆ ಈ ಕಾಮಗಾರಿ ಬಗ್ಗೆ ನಿಮ್ಗೆ ಏನಾರ ಒಂದು ಸಮಸ್ಯೆ ಇದೆ ಅನಿಸಿದ್ರೆ, ಅಥವಾ ನಿಮಗೆ ದೂರು ಕೊಡಬೇಕು ಅನಿಸಿದ್ರೆ, ಯಾರಿಗೆ ದೂರು ಕೊಡಬೇಕು, ಅವ್ರ ಟೆಲಿಫೋನ್ ನಂಬರ್ ಏನು, ಅವರ ಅಧಿಕಾರಿ ಯಾರು, ಅವ್ರ ಹೆಸರೇನು, ಇಷ್ಟು ಕೊಡಬೇಕು. ಇದು ಹೊರಗಡೆ ಕಾಣಿಸೋ ರೀತಿಯಲ್ಲೇ ಆಗುವಂಥದ್ದು. ಈ ಕೆಲವು ಕಡೆ ಹಾಕಿರ್ತಾರೆ ನೋಡಿ, ನೀಲಿ ಯೆಲ್ಲೋ ಕಲರ್ ಬೋರ್ಡ್ ಬರೆದು ಹಾಕಿರ್ತಾರೆ. ಇವಾಗ ಎಲ್ಲ ಕಡೆನೂ ಹಾಕಬೇಕು, ನಿಯಮ ಅದು. ಬಟ್ ಕೆಲವು ಕಡೆ ಹಾಕಲ್ಲ ಆಗಿರುತ್ತೆ. ಇವಾಗ ನ್ಯಾಷನಲ್ ಹೈವೇ ಅಥಾರಿಟೀಸ್ ಕೆಲವು ಕಡೆ ಹಾಕಿರ್ತಾರೆ, ಅದು ಆಗೋವರೆಗೂ ಆಮೇಲೆ ತೆಗಿತಾರೆ ಅದನ್ನು. ಇಷ್ಟು ಸ್ವಯಂ ಪ್ರೇರಿತವಾಗಿ ಮಾಡುವಂಥ ಮಾಹಿತಿ ಪ್ರಕಟ ಆಗಬೇಕು. ಇನ್ನೂ ಕೆಲವಿದೆ, ಕೆಲವು ಇಲಾಖೆಗಳಿಗೆ ಆಗೋದಿಲ್ಲ ಅದು. ಉದಾಹರಣೆಗೆ ಇವಾಗ ಸಂಬಳ ಎಷ್ಟು ಒಬ್ಬೊಬ್ಬರಿಗೆ, ನಿಮ್ಮ ಇಲಾಖೆಯಲ್ಲಿ ಯಾರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ, ಸೊ ಯಾಕೆ ಸಂಬಳ ಬೇಕು ಹೇಳಬೇಕು ಜನಕ್ಕೆ. ನಾವು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು ಸಂಬಳ ಕಟ್ಕೊಂಡು ಜನಕ್ಕೆ ಏನಾಗಬೇಕಾಗಿದೆ, ಅದು ಯಾಕೆ ಹಾಕಿದ್ರು ಅಂದರೆ, ಆ ಸಂಬಳವನ್ನು ಕೊಡ್ತಿರೋರು ಯಾರು, ತೆರಿಗೆದಾರ ಯಾರು, ನಾಗರಿಕ ಅಲ್ವಾ. ಸೊ ನಮ್ಮ ಹಕ್ಕು ಅದು ಅಂತ, ಅಂದರೆ ನಾವು ಕೊಟ್ಟ ಹಣಕ್ಕೆ ಏನು ನಡೀತಾ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋ ಹಕ್ಕು ನಮ್ಮದು ಅಂತ. ಅದು ಅದರ ಫಿಲಾಸಫಿ, ಅದರ ತತ್ವ, ಅದರ ಹಿಂದಿನ ಮೂಲ. ಎರಡನೇ ಭಾಗ ಏನಪ್ಪ ಅಂದರೆ, ಈ ಸ್ವಯಂ ಪ್ರೇರಿತವಾದ ಮಾಹಿತಿ ಕೊಡಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಮಾಹಿತಿ ಇದ್ದರೆ ಯಾವುದಾದ್ರೂ ಅದನ್ನು ಅರ್ಜಿ ಮೂಲಕ ಹಾಕಿ ಕೊಡ್ಬೋದು ಅಂತ. ಸ್ವಯಂ ಪ್ರೇರಿತ, ಹೌದು, ಸುಮೋಟೋ ಇನ್ಫಾರ್ಮೇಶನ್. ಬೇಸ್ಡ್ ಆನ್ ಅಪ್ಲಿಕೇಶನ್ ಅರ್ಜಿ ಹಾಕಬೇಕು. ಅದಕ್ಕೊಂದು ಪ್ರೊಸೀಜರ್ ಮಾಡಿದ್ದಾರೆ. ಏನು ಅರ್ಜಿ ಹಾಕಬೇಕು, ಇದರಲ್ಲಿ ತುಂಬ ಸರಳ ಮಾಡಿದ್ದಾರೆ ಮಾಹಿತಿ ಹಕ್ಕು ಕಾನೂನಲ್ಲಿ. ಅರ್ಜಿಗೆ ಈ ಥರ ನಮೂನೆ ಅನ್ನೋದಿಲ್ಲ, RT ಅಪ್ಲಿಕೇಶನ್ ನಮೂನೆ ಅನ್ನೋದಿಲ್ಲ, ಇಲ್ಲ, ಸ್ಟ್ರಿಕ್ಟ್ಲಿ ಇಲ್ಲ. ಜೊತೆಗೆ ಕನಿಷ್ಠ ಮಾಹಿತಿ ಕೊಡಬೇಕು. ಅಂದರೆ ಏನು, ಅಡ್ರೆಸ್ಸು ಅದು ಬೇಕೇ ಬೇಕು, ಹೆಸರು, ಅಡ್ರೆಸ್ಸು, ಯಾವ ಮಾಹಿತಿ ಬೇಕು, ಯಾವ ವರ್ಷಕ್ಕೆ ಬೇಕು, ಇಷ್ಟಂತೂ ಇರಲೇಬೇಕು. ಅನಾನಿಮಸ್ಗೆಲ್ಲ ಆಗಲ್ಲ, ಅನಾಮಧೇಯ ಅರ್ಜಿಗಳಿಗೆ ಯಾವುದು ಅವಕಾಶ ಇಲ್ಲ. ಹೆಸರು ಅಡ್ರೆಸ್ ಬರೆಯಲ್ಲ, ಆಗಲ್ಲ, ಅಲ್ಲ, ಇಷ್ಟಾರ ಇರಬೇಕು ಅಂತ ಹೇಳುತ್ತೆ ಕಾನೂನು. ಸುಮ್ಮನೆ ಹಾಕಕ್ಕಾಗಲ್ಲ. ಪೋಸ್ಟಲ್ ಅಡ್ರೆಸ್ ಇರಬೇಕು. ಅದು ತಪ್ಪಿದೆಯೋ ಇಲ್ಲೋ ನಮಗೆ ಗೊತ್ತಾಗಲ್ಲ, ಬಟ್ ಅಲ್ಲಿ ಉತ್ತರ ಎಲ್ಲ ಅಲ್ಲಿಗೆ ಹೋಗುತ್ತೆ, ಆಯ್ತಲ್ಲ. ಸೊ ಅಟ್ಲೀಸ್ಟ್ ಇರಬೇಕು. ಸಿಗ್ನೇಚರ್ ಇರಬೇಕು. ಇಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, 10 ರೂಪಾಯಿನ ಒಂದು ಶುಲ್ಕವನ್ನು ಪಾವತಿ ಮಾಡಬೇಕು ಅಂತ ಹೇಳುತ್ತೆ, ಅರ್ಜಿ ಶುಲ್ಕ 10 ರೂಪಾಯಿ. ಅದು ಪೋಸ್ಟಲ್ ಆರ್ಡರ್ ಇರ್ಬೋದು, ಅದನ್ನು ಲಗತ್ತಿಸ್ಬೇಕಾಗತ್ತೆ. ಪೋಸ್ಟಲ್ ಆರ್ಡರ್ ಆಗಲ್ಲ ಅಂದರೆ ಹೋಗಿ ಅದೇ ಕಚೇರಿಯಲ್ಲೇ ಬೇಕೇ ಕಟ್ಬಿಟ್ಟು
ಆ ಚಲಾನ್ ಹಾಕಿದ್ರು ನಡೆಯುತ್ತೆ. ಅಪ್ಲಿಕೇಶನ್ನೇ ದೊಡ್ಡ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಮಾಹಿತಿ ಬೇಕು ಅಂತ ನೀವು ಕಾರಣ ಹೇಳಬೇಕಾಗಿಲ್ಲ, ಯಾತಕ್ಕೆ ಬೇಕು ಅಂತ ನಾನು ಹೇಳಬೇಕಾಗಿಲ್ಲ. ಅವರು ಕೇಳಬಾರ್ದು ನಮ್ಮನ್ನು, ಯಾರು ಇಲಾಖೆಯವರು ಕೇಳೋ ಹಾಗಿಲ್ಲ ನಿಮ್ಗೆ ಯಾಕೆ ಬೇಕು ಈ ಮಾಹಿತಿ ಅಂತ. ಇವಾಗ ಸಾಧಾರಣವಾಗಿ ಹೋಗಿ ಯಾರನ್ನಾರು ನಿಮ್ಮ ಸಂಬಳ ಎಷ್ಟು ಅಂತ ಹೇಳ್ತಾರಾ? ಹೇಳಲ್ಲ, ಯಾರೂ ಹೇಳಲ್ಲ. ಇದರಲ್ಲಿ ಹಾಗೆ ಆಗಲ್ಲ. ನನಗೆ ಈ ಮಾಹಿತಿ ಬೇಕಷ್ಟೇನು. ಅದು ಕಾರಣ ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲ, ಕೊಡಬಾರ್ದು. ಕೇಳಿದ್ರೆ ತಪ್ಪು. ಅವರು ಕೇಳಿದ್ರೆ ಅವ್ರಿಗೆ ದಂಡ ಬೀಳುತ್ತೆ. ಹೌದು, ಅದು ಮುಂದೆ ಹೇಳ್ತೀನಿ ನಾನು. ಸೊ ಅಷ್ಟು ಸರಳವಾಗಿ ಮಾಡಿದ್ದಾರೆ. ಸೊ ಇದು ಸ್ಟ್ಯಾಂಪ್ ಪೇಪರ್ ಇಲ್ಲ, ಬ್ಲೂ ಬಾಂಡಲ್ಲಿ ಹಾಕಬೇಕು, ಏನಿಲ್ಲ, ಕೈಲಿ ಬರಿಬೋದು. ಇವಾಗ ಆನ್ಲೈನ್ ಮಾಡಿದ್ದಾರೆ, ಕೆಲವು ಕಡೆ ಆನ್ಲೈನಲ್ಲೂ ಹಾಕ್ಬೋದು. ಅದು ಸರಳೀಕರಣ ಮಾಡಿರುವಂಥದ್ದು. ಅದು ಬಂದಾಗ ಅದು ಹಾಕಬೇಕು. ಈ ಅಪ್ಲಿಕೇಶನ್ ಯಾರಿಗೆ ಸಲ್ಲಿಸೋದು? ಸ್ವಯಂ ಪ್ರೇರಿತವಾಗಿ ಮಾಹಿತಿ ಪ್ರಕಟ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದೊಂದು ಇಲಾಖೆಯಲ್ಲಿ ಯಾರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇದ್ದಾರೆ ಅನ್ನೋದನ್ನು ಪ್ರಕಟ ಮಾಡಬೇಕು. ಒಂದು ಇಲಾಖೆಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಒಬ್ಬರೇ ಇರಬೇಕು ಅಂತಿಲ್ಲ ಮಾಹಿತಿ ಅಧಿಕಾರಿಗಳು, ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು. ಹಲವಾರು ಜನ ಇರ್ಬೋದು. ಇವಾಗ BBMPಲಿ ಒಬ್ಬರೇ ಇರೋಕ್ಕೆ ಸಾಧ್ಯ ಇಲ್ಲ, ಹಲವಾರು ಜನ ಇರ್ತಾರೆ. ದೊಡ್ಡ ಸಂಸ್ಥೆ ಅದು. ಅಥವಾ BDA ಒಳಗೆ ತಹಶೀಲ್ದಾರ್ ಆಫೀಸಲ್ಲಿ ಒಬ್ಬರು ಮಾಹಿತಿ ಅಧಿಕಾರಿ ಅಂತ ಇದ್ದೇ ಇರ್ತಾರೆ. ಸ್ವಯಂ ಪ್ರೇರಿತವಾಗಿ ಪ್ರಕಟ ಮಾಡೋದು ಮಾತ್ರ ಅಲ್ಲ, ವೆಬ್ಸೈಟಲ್ಲಿ ಆ ಒಂದು ಸಂಸ್ಥೆಗೆ ಹೋದರೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರಬೇಕು, ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಇವರು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಇವರು ಮೇಲ್ಮನವಿ ಪ್ರಾಧಿಕಾರಿಗಳು, ಇವರು ಸಹಾಯಕ ಮಾಹಿತಿ ಅಧಿಕಾರಿಗಳು, ಇವ್ರ ಹೆಸರು ವಿಳಾಸ ಅಲ್ಲಿ ಹಾಕಿರಬೇಕು. ವಿಳಾಸ ಇರುತ್ತೆ, ಹೆಸರು ಫೋನ್ ನಂಬರ್ ಹಾಕಿರಬೇಕು. ಸಾರ್ವಜನಿಕವಾಗಿ ಹಾಕಬೇಕು. ಹೌದು, ಇಲಾಖೆಯಲ್ಲಿ ಈ ಬೋರ್ಡ್ ಹಾಕಿರಬೇಕು, ಅದೊಂದು ಭಾಗ. ಇವಾಗ ನೀವು ಅರ್ಜಿ ಹಾಕಬೇಕು ಅಂದರೆ ಯಾವ ಒಂದು ಸಂಸ್ಥೆಯಿಂದ ಮಾಹಿತಿ ಬೇಕೋ ಅಲ್ಲಿನ ಮಾಹಿತಿ ಅಧಿಕಾರಿಗೆ ಅರ್ಜಿ ಸಲ್ಲಿಸಬೇಕು. ನೀವು ಹುಡುಕೊಂಡು ಹೋಗಬೇಕಾಗಿಲ್ಲ ಮಾಹಿತಿ ಅಧಿಕಾರಿ ಯಾರು ಅಂತ. ಕಾನೂನು ಹೇಳುತ್ತೆ. ಇವಾಗ ಉದಾಹರಣೆಗೆ ತಹಶೀಲ್ದಾರ್ ಕಚೇರಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಂಥ ಒಂದು ತಾಲೂಕಿನ ತಹಶೀಲ್ದಾರ್ ಕಚೇರಿ ಅಡ್ರೆಸ್ ಹಾಕಿದ್ರೆ ಸಾಕು, ಅಷ್ಟು ಹಾಕಿದ್ರೂ ಸಾಕು, ಅಲ್ಲಿಗೆ ಹೋಗುತ್ತದು, ಹೋಗಬೇಕು. ಆ ವ್ಯವಸ್ಥೆ ಮಾಡಿದ್ದಾರೆ. ಅದು ಮೊದಲು. ಬಿಸಿ ಊಟ ಇದೆ, ಮಕ್ಕಳಿಗೆ ಕೊಡ್ತಾ ಇದ್ದೀರಾ. ಬಿಸಿ ಊಟ ತಿಂದು ಎಷ್ಟು ಜನಕ್ಕೆ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ವಾಂತಿ ಆಗಿದೆ ಈ ವರ್ಷದಲ್ಲಿ? ಈ ವರ್ಷದಲ್ಲಿ ಅದು ಹೇಳಬೇಕು. ಅಂದರೆ ಯಾವ ವಿಷಯ ಬೇಕಾದ್ರೂ ಹಾಕ್ಬೋದು. ಕೆಲವು ಎಕ್ಸಮ್ಷನ್ ಇದೆ, ಯಾವ್ದು ಕೊಡಲ್ಲ ಅನ್ನೋದಿದೆ, ಆಮೇಲೆ ಬರ್ತೀನಿ ನಾನು. ಒಟ್ಟಾರೆ ನಮಗೆ ನಾಗರಿಕರಿಗೆ ಬೇಕಾಗುವಂಥ ಇನ್ಫಾರ್ಮೇಷನ್ಸ್ ಇದೆ, ಮಾಹಿತಿ ಸಿಕ್ಕತ್ತೆ. ಒಂದು ಆ ರೀತಿ ಯಾವುದೊಂದು ಕೇಳಬೇಕಾಗತ್ತೆ. ಅದು ಸ್ವಂತ ವಿಷಯನೂ ಕೇಳಿರ್ಬೋದು. ನಾನು ಇವಾಗ ಒಂದು ಖಾತೆಗೋಸ್ಕರ ಅರ್ಜಿ ಸಲ್ಲಿಸಿದ್ದೆ, ಇಂಥ ದಿವಸ ಏನೋ ಒಂದು, ಇನ್ನೂ ಏನೂ ಆಗಿಲ್ಲ, ಇದು ಯಾರ ಬಳಿ ಇನ್ನೂ ಪೆಂಡಿಂಗ್ ಇದೆ, ಅದನ್ನೂ ಕೇಳ್ಬೋದು. ಉದಾಹರಣೆಗೆ ಆಧಾರ್ ಕಾರ್ಡ್ ಅಪ್ಲೈ ಮಾಡಿದ್ದೀನಿ, ಖಂಡಿತ ಕೇಳ್ಬೋದು. ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ. ಸೊ ಈ ಅಷ್ಟು ಸ್ಟ್ರಾಂಗ್ ಆಗಿದೆ, ಸರಿಯಾಗಿ ಯೂಸ್ ಮಾಡಬೇಕಷ್ಟೇ. ಅದನ್ನು ಒಂದು ಬರಿಬೇಕೇನಂತ. ಕೆಲವು ಸಲ ಏನಾಗುತ್ತೆ, ಯಾವುದೋ ವರ್ಷಕ್ಕೆ ಕೇಳಬೇಕಾಗತ್ತೆ. ನೀವು ಇವತ್ತು ಕರೆಂಟ್ ಇನ್ಫಾರ್ಮೇಷನ್ ಅಲ್ಲದೆ ಇದ್ರೂ ಬೇರೆ ಯಾವುದೋ ವರ್ಷಕ್ಕೆ ಅದ್ರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. 2000ರಿಂದ 2005ರವರೆಗೆ, 2010ರಿಂದ 2020ರವರೆಗೆ, ಏನೋ ಒಂದು ಟೈಮ್ ನೀವು ಬೇಕಾದ. ನಾನು ನಾಗರಿಕರಿಗೆ ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಅಷ್ಟೊಂದು ಮಾಹಿತಿನ ಒಟ್ಟಿಗೆ ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಸರ್ಕಾರದ ವ್ಯವಸ್ಥೆಗೂ ಸ್ವಲ್ಪ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಅಷ್ಟೊಂದು ನಾವು ಮುಂದುವರೆದಿಲ್ಲ. ನಾವು ಎಲ್ಲೋ ಬೇಕಾಗಿರೋ ಮಾಹಿತಿಯನ್ನು ಕೇಳಿ, ಒಂದು ಕೇಳಿ, ಎರಡು ಕೇಳಿ. ಕೆಲವ್ರು ಏನು ಮಾಡ್ತಾರೆ, ಒಂದು 300-400 ಪುಟ ಕೇಳೋದು. ಏನು ಮಾಡ್ತೀರಿ ಅನ್ನೋದು ಇನ್ನೊಂದು ಪ್ರಶ್ನೆ, ನನಗೆ ಗೊತ್ತಿಲ್ಲ. ಬಟ್ ಕೇಳೋರು ಕೇಳ್ತಾರೆ. ಅದಾದಾಗ ಏನಾಗುತ್ತೆ, ಆ ಸಿಸ್ಟಮ್ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಅದು ತುಂಬ ಆಗ್ಬಿಟ್ರೆ ಏನಾಗುತ್ತೆ, ಒಡೆದೋಗುತ್ತೆ ಸಿಸ್ಟಮ್. ಅದು ಆಗಬಾರ್ದು. ಸಣ್ಣ ಮಾಹಿತಿನ ಕೇಳ್ತಾ ಹೋಗಿ, ಅಥವಾ ಒಂದು ಅಪ್ಲಿಕೇಶನ್ ಹಾಕಿ ಇನ್ನೊಂದನ್ನು ಕೇಳಿ ಆಮೇಲೆ ಮುಂದುವರಿಯಿರಿ ಅನ್ನೋದು ನನ್ನ ಒಂದು ಇದು ಏನೋ ಸಲಹೆ ಅಷ್ಟೇ. ಕೇಳೋ ಅಧಿಕಾರ ಅವ್ರಿಗಿದೆ. ಅದು ಒಂದು ಅಪ್ಲಿಕೇಶನ್ ಹೋದ ಕೂಡಲೇ ಅಲ್ಲಿರೋ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನು ಮಾಡ್ತಾರೆ, ಸ್ಕ್ರೂಟನೈಸ್ ಮಾಡ್ತಾರೆ. ಏನು ಕೇಳಿದ್ದಾರೆ, ಇದು ನಮ್ಮ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದ್ದ ಅಲ್ವಾ ಅನ್ನೋದನ್ನು ನೋಡ್ತಾರೆ. ನೋಡಿ ನಮ್ಮದೇ ಸಂಸ್ಥೆಗೆ ಸಂಬಂಧಪಟ್ಟಿದೆ, ನಾವು ಕೊಡಬೇಕು ಅಂತ ಆದರೆ, ಮಾಹಿತಿ ಹಕ್ಕು ಕಾನೂನು ಕೊಡಬೇಕು ಅಂತ ಅನಿಸಿದ್ರೆ, ಅದಕ್ಕೆ ಆ ಒಂದು ಉತ್ತರವನ್ನು, ಆ ಒಂದು ದಾಖಲೆಯನ್ನು 30 ದಿನದಲ್ಲಿ ಕೊಡಬೇಕು. ನಾವು ಅಪ್ಲಿಕೇಶನ್ ಕೊಟ್ಟ ದಿವಸದಿಂದ ಅಥವಾ ಅದು ಹೋಗಿ ಸೇರಿದಾಗಿಂದ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಯಾವತ್ತು ಸೇರುತ್ತೆ, ಯಾಕೆ ನೀವು ಯಾವತ್ತೋ ಡೇಟಾಗ ಮಾಡೋಕ್ಕಾಗಲ್ಲ. ಆ ಥರ ಅವ್ರಿಗೆ ಯಾವತ್ತು ಇದು ಸೇರುತ್ತೆ, ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು, ಇಲ್ಲ ಪೋಸ್ಟಲ್ಲಿ ಕಳಿಸ್ಬೋದು, ಏನಾರು ಮಾಡ್ಬೋದು. ಯಾವತ್ತು ಸೇರುತ್ತೆ ಆವತ್ತಿನ 30 ದಿನದಲ್ಲಿ ಸಾಮಾನ್ಯ ಮಾಹಿತಿಗೆ ಕೊಡಬೇಕು ಅಂತ. ಅವ್ರೇನಾದರೆ ಮಾಹಿತಿನೇ ಕೊಡ್ಬೋದು. ಇಲ್ಲ ಅಂದರೆ ಅವರು ಒಂದು ಉತ್ತರ ಬರೀಬೇಕು. ಯಾರಿಗೆ? ಅರ್ಜಿದಾರನಿಗೆ. ನೀವು ಈ ಥರ ಮಾಹಿತಿ ಕೇಳಿದ್ದೀರಾ, ಈ ಮಾಹಿತಿ ನಮ್ಮ ಕಚೇರಿಯಲ್ಲಿ ಲಭ್ಯ ಇದೆ, ಇದು ಸುಮಾರು 10 ಪುಟ ಇದೆ ಅಂದ್ಕೊಳ್ಳೋಣ, 10-15 ಪುಟ ಇದೆ. ಒಂದು ಪುಟಕ್ಕೆ 2 ರೂಪಾಯಿ ಪ್ರಕಾರ 30 ರೂಪಾಯಿ ಕಟ್ಟಿದ್ರೆ
ನಿಮಗೆ ಈ ಮಾಹಿತಿನ ಒದಗಿಸ್ತೀವಿ ಅಂತ ಒಂದು ಪತ್ರ ಬರಿಬೇಕು. 30 ದಿನದವರೆಗೂ ನೀವು ತಡಿಬೋದು. ಬಟ್ ಅಲ್ಲಿ ಏನು ಹೇಳುತ್ತೆ ಕಾನೂನಲ್ಲಿ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಆದಷ್ಟು ಶೀಘ್ರವಾಗಿ ಉತ್ತರ ಬರೀರಿ, ಆದರೆ 30 ದಿನ ದಾಟಬೇಡಿ ಅಂತ ಅರ್ಥ. ಅದು ಅಷ್ಟರೊಳಗೆ ಒಂದು ಮಾಡಬೇಕು ಅಂತ. ಅವ್ರು ಏನು ಮಾಡಬೇಕು, ಅರ್ಜಿದಾರ ಆ ಮೊತ್ತವನ್ನು ಪಾವತಿ ಮಾಡಬೇಕು. ಮಾಡಿದ ತಕ್ಷಣ ಕೊಡಬೇಕು. ಪಾವತಿ ಕೊಟ್ಟ ಮೇಲೆ ಇನ್ನು ಕಾಯವಾಗಿಲ್ಲ, ತಕ್ಷಣ ಕೊಡಬೇಕು. ಅದು 30 ದಿನ ಆಗೋಗುತ್ತೆ ಅವಾಗ. ಇದು ಸರಳವಾದ ಮಾಹಿತಿ ಕೇಳುವಂಥದ್ದು. ಅವರು ಪತ್ರ ಬರೆದ್ರಲ್ಲ, ಇಷ್ಟು ಪುಟ ಇದೆ, ಇಷ್ಟು ಫೀಸ್ ಕಟ್ಟಿ ಅಂತ, ಆ ಫೀಸ್ ಕಟ್ಟೋ ಬಗ್ಗೆ ಹೇಗೆ ಅಲ್ಲಿ ಹಾಕಿರ್ತಾರೆ ಅವರು. ಅದನ್ನೇ ಹೇಳ್ತಾರೆ, ನೀವು ಅದನ್ನ ಬೇಕಾದರೆ ಪೋಸ್ಟಲ್ ಆರ್ಡರ್ ಕಳಿಸ್ಬೋದು, ಅಲ್ಲೇ ಹೋಗಿ ಪಾವತಿ ಮಾಡ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್ ಮಾಡ್ಬೋದು. ಇವಾಗ ಆನ್ಲೈನ್ ಪೇಮೆಂಟು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಸಕ್ಸಸ್ ಆಗಿದೆ, ಕೆಲವು ಕಡೆ ಸಕ್ಸಸ್ ಆಗಿಲ್ಲ. ಯಾಕಂದ್ರೆ ಅದು ಇಲಾಖೆಗೆ ಬಿಟ್ಟಿದ್ದು ಎಲ್ಲ ಕಡೆಯಿಂದ. ಬಟ್ ಆರ್ಡರ್ಗಳೆಲ್ಲ ಬಂದಿವೆ, ಮಾಡಬೇಕು, ಆನ್ಲೈನ್ ಮಾಡಬೇಕಂತ. ಇದು ಪ್ರೊಸೀಜರು. ಅವ್ರು ಕೊಟ್ಟ ತಕ್ಷಣ ಅವ್ರು ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಕೆಲವು ಸಲ ಏನಾಗುತ್ತೆ, ಜನರಿಗೆ ಗೊತ್ತಿಲ್ಲ ಯಾವ ಇಲಾಖೆಯಿಂದ ಯಾವ ಮಾಹಿತಿ ಕೇಳೋದು ಅಂತ. BDAಯಿಂದ ಕೇಳಬೇಕಾದ ಮಾಹಿತಿನ BBMPಗೆ ಹಾಕ್ಬಿಡ್ಬೋದು ಅರ್ಜಿ, ಚಾನ್ಸಸ್ ಇದೆ. PWDಲಿ ಕೇಳೋ ಬದಲು ಇನ್ಯಾವುದೋ CAGಲೋ ಕೇಳ್ಬಿಡ್ಬೋದು, ಚಾನ್ಸಸ್ ಇದೆ. ಜಿಲ್ಲಾ ಪಂಚಾಯತಿಲಿ ಕೇಳೋ ಬದಲು ತಾಲೂಕ್ ಪಂಚಾಯತಿಲಿ ಕೇಳೋದು. ಈ ಒಂದು ಪ್ರಾಬ್ಲಮ್ ಇರೋದ್ರಿಂದ, ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ, ಎಲ್ಲಿ ಏನು ಕೇಳೋದು ಅಂತ ಗೊತ್ತಿಲ್ಲದೆ ಇರೋದು ಏನು ಮಾಡಿದ್ದಾರೆ ಅಂದರೆ, ಅಕಸ್ಮಾತ್ ತಪ್ಪಾಗಿ ಒಂದು ಇಲಾಖೆಗೆ ಹೊಟ್ಟೋದ್ರೆ, ಬೇರೆ ಇಲಾಖೆಯ ಮಾಹಿತಿಯನ್ನು ಕೇಳಿರುವ ಅರ್ಜಿ ಇನ್ನೊಂದು ಇಲಾಖೆಗೆ ಹೊಟ್ಟೋದ್ರೆ, ಆ ಇಲಾಖೆಯವರು, ಅರ್ಜಿ ಸ್ವೀಕರಿಸಿದ ಇಲಾಖೆಯವರು ಅರ್ಜಿದಾರನಿಗೆ ವಾಪಸ್ ಕೊಡೋ ಹಾಗಿಲ್ಲ. ಎಲ್ಲಿ ಮಾಹಿತಿ ಇದೆಯೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅರ್ಜಿನ. ಅವರೇ ಕಳಿಸ್ಬೇಕು, ಕಳ್ಸೋಂಗಿಲ್ಲ. ಕಳಿಸ್ಬಿಟ್ಟು ಅರ್ಜಿದಾರರಿಗೆ ಹೇಳಬೇಕು, ನೀವು ಕೇಳಿರೋ ಮಾಹಿತಿ ನಮ್ಮ ಹತ್ರ ಇಲ್ಲ, ಇನ್ನೊಂದು ಇಲಾಖೆಯಲ್ಲಿದೆ ಅಥವಾ ಇನ್ನೊಂದು ಪ್ರಾಧಿಕಾರದಲ್ಲಿದೆ, ಅಲ್ಲಿಗೆ ನಿಮ್ಮ ಅರ್ಜಿನ ಕಳಿಸಿದ್ದೀರಾ, ನೀವು ಅಲ್ಲಿ ಹೋಗಿ ಸಂಪರ್ಕ ಮಾಡುವಂಥದ್ದು ಅಂತ ಒಂದು. ತಿರ್ಗಾ ಅಲ್ಲಿ ಹೋಗಿ ಅರ್ಜಿ ಶುಲ್ಕ ಕಟ್ಟಬೇಕಾಗಿಲ್ಲ, ಅದನ್ನು ಹೇಳಬೇಕು. ಮೊದಲು ಹಾಗೇನೆ ಅರ್ಜಿಯಲ್ಲಿ ಇವಾಗ 30 ಪುಟ ಅಂತ ಹೇಳಿದ್ದೆ ಅಂತ ಇಟ್ಕೊಳ್ಳಿ, 15 ಪುಟ 30 ರೂಪಾಯಿ ಕಟ್ಟಬೇಕು ಅಂತ ಹೇಳಿರುವಾಗ ಅದ್ರ ಜೊತೆ ಸೇರಿಸ್ಬೇಕು. ನಾನು ಅಂದರೆ ಮಾಹಿತಿ ಅಧಿಕಾರಿ ಈ 30 ರೂಪಾಯಿನ ಹೇಗೆ ಲೆಕ್ಕ ಹಾಕಿದ್ದಾರೆ ಅನ್ನೋದನ್ನು ತೋರಿಸ್ಬೇಕು, ಅದರಲ್ಲೇ ಕೊಡಬೇಕು. 15 ಪುಟ 2 ರೂಪಾಯಿ ಪ್ರಕಾರ 30 ರೂಪಾಯಿ, ಕೊನೆ ಪ್ಯಾರ ಸೇರಿಸ್ಬೇಕು. ಇದ್ರ ಬಗ್ಗೆ ಹೇಗೆ ನಾನು 30 ರೂಪಾಯಿಗೆ ನಿರ್ಧಾರ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಅನುಮಾನ ಇದ್ದರೆ, ದೂರಿದ್ದರೆ, ಮೇಲ್ಮನವಿ ಪ್ರಾಧಿಕಾರದಲ್ಲಿ ನೀವು ಮೇಲ್ಮನವಿ ಸಲ್ಲಿಸ್ಬೋದು ಅಂತಲೂ ಹಾಕಬೇಕು. ಏನು ಮಾಡ್ತಾಯಿದ್ರು ಕೆಲವರು ಮೊದಲು ಅಂದರೆ ಈ ಥರ ಲೆಕ್ಕ ಹಾಕ್ತಿರ್ಲಿಲ್ಲ. ಅರ್ಜಿ ಹೋದ ತಕ್ಷಣ 5,000 ರೂಪಾಯಿ ಕಟ್ಟು ಅಂದ್ಬಿಡೋರು. 5,000 ರೂಪಾಯಿ ಯಾವನು ಕಟ್ತಾನೆ ಹಳ್ಳಿಲಿ? ನೀನು ಕೇಳ್ತಾ ಇರೋದು 1 ಪುಟ 10 ಪುಟ, ಅದಕ್ಕೆ 5,000 ಕಟ್ಟಿದ್ರೆ ಏನು ಮಾಡ್ತಾನೆ? ಅವನು ಅರ್ಜಿನೇ ತೊಗೊಳಲ್ಲ, ಬಿಟ್ಬಿಡ್ತಾನೆ. ಸೊ ಅದನ್ನು ತಪ್ಸಕ್ಕೆ ಏನು ಮಾಡಿದ್ದಾರೆ, ಈ ಥರ ಹಾಕಿದ್ದಾರೆ. ಅರ್ಜಿಲೇ ರಿಪ್ಲೈಲೇ ಹಾಕಬೇಕು ಇವೆಲ್ಲ ಡೀಟೇಲ್ಸ್. ಸೊ ಅಷ್ಟು ಮಟ್ಟಿಗೆ ಅದನ್ನು ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ. ಸೊ ಇದು ಆಯಿತು. ಒಂದು ನಾರ್ಮಲ್ ಸೈಜಿಗೆ ಮಾತ್ರ 2 ರೂಪಾಯಿ. ಸ್ವಲ್ಪ ದೊಡ್ಡ ಪೇಜ್. ಕೆಲವ್ರು ಏನು ಮಾಡ್ತಾರೆ, ಮ್ಯಾಪ್ ಕೇಳ್ತಾರೆ, ಯಾವುದೋ ಬಿಲ್ಡಿಂಗ್ ಮ್ಯಾಪ್ ಕೊಡು ಅಂತ ಕೇಳ್ತಾರೆ. ಅದು A3 ಸೈಜಲ್ಲಿ ಇರಲ್ಲ, A4 A5 ಯಾವ ಥರ ಇರುತ್ತೆ. ಅದನ್ನು ಜೆರಾಕ್ಸ್ ತೆಗಿಯೋಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಕಲೆಕ್ಟ್ ಮಾಡ್ಬೋದು. ಅದ್ರ ಖರ್ಚು ಜೆರಾಕ್ಸ್ ತೆಗಿಯಕ್ಕೆ ಮಾತ್ರ. ನಾ ಇದನ್ನು ಹುಡುಕ್ತಾ ಇದ್ದೀನಿ, ಅದ್ರ ನನ್ನ ಸಂಬಳನೂ ಸೇರಿಸಿದ್ರೆ ಅದೆಲ್ಲ ಆಗಲ್ಲ, ಅದೆಲ್ಲ ಏನಿಲ್ಲ. ಅದು ಜೆರಾಕ್ಸ್ ಕೊಟ್ಟರೆ ಏನು 2 ರೂಪಾಯೋ 3 ರೂಪಾಯೋ ಆಗುತ್ತೆ ಅಂತ ಇಟ್ಕೊಳ್ಳೋಣ. 2 ರೂಪಾಯಿ ಅಷ್ಟು ಕಾಸ್ಟ್ ಮಾತ್ರ ತಗೋಬೇಕು. ಅದು ಇದನ್ನ ಒಂದು ವರಮಾನ ಅಂತ ಅನ್ಕೋಬಾರ್ದು ಸರ್ಕಾರ. ಇದು ಸುಮ್ಮನೆ ಒಂದು ಕರ್ತವ್ಯ. ಮಾಹಿತಿ ಕೊಡೋದು ನಿನ್ನ ಜವಾಬ್ದಾರಿಯ, ನಿನ್ನ ಕೆಲಸದ ಒಂದು ಕರ್ತವ್ಯ. ಅದು ಮೊದಲನೇ ಪಾಯಿಂಟ್. ಆ ಪರಿಕಲ್ಪನೆ ಬಂದಿರೋದೇ ಹಾಗೆ. ಮಾಹಿತಿ ಹಂಚೋದು ನಿಮ್ಮ ಕೆಲಸದ ಒಂದು ಭಾಗ. ಅದಕ್ಕೆ ಇವಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಸಪ್ರೇಟಾಗಿ ಸಂಬಳ ಕೊಡೋಲ್ಲ, ಸಪ್ರೇಟಾಗಿ ಜವಾಬ್ದಾರಿ ಮಾತ್ರ ಇರುತ್ತೆ. ಅದೇನು ಮಾಡೋಕ್ಕಾಗಲ್ಲ. 2005ಕ್ಕೂ ಹಿಂದೆ ಇತ್ತು, ನಾರ್ಮಲ್ ರೂಲ್ಸಲ್ಲಿ ಇತ್ತು. ಅದು ಈ ಕಾನೂನು ಬಂದಿರಲಿಲ್ಲ. ಅದು ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇವಾಗ ಜನ 90ರ ದಶಕದಿಂದ ಈಚೆಗೆ ಭಾರತದಲ್ಲಿ ಬರ್ತಾ ಇರುವಂಥ ಕಾನೂನುಗಳೆಲ್ಲನೂ ರೈಟ್ ಬೇಸ್ಡ್ ಅಂತ ಕರಿತೀವಿ. ರೈಟ್ ಬೇಸ್ಡ್ ಅಂದರೆ ರೈಟ್ ಟು ಎಜುಕೇಷನ್. ಮೊದಲು ಎಜುಕೇಷನ್ ಇರಲಿಲ್ವಾ? ರೈಟ್ ಟು ಫುಡ್ ಅಂತ ಬಂತ. ಮೊದಲು ಫುಡ್ ಇರಲಿಲ್ಲ, ರೇಷನ್ ಕಾಲ ಬಂದು 62ನೇ ಇಸ್ವಿಲೇ ಬಂತಲ್ವಾ, ರೈಟ್ ಟು ಫುಡ್ ಆಯ್ತಲ್ವಾ. ಆ ಥರ ರೈಟ್ ಟು ಫುಡ್ ಅಂದರೆ. ಸೊ ಅದೇ ರೀತಿ ರೈಟ್ ಟು ಇನ್ಫಾರ್ಮೇಷನ್ ಮೊದಲು ಇತ್ತು, ಆದರೆ ಅದು ರೈಟ್ ಆಗಿರಲಿಲ್ಲ. ಅಂದರೆ ಒಂದು ಚೌಕಟ್ಟಿರಲಿಲ್ಲ, ಅದೇ ನಾಗರಿಕರಿಗೆ ಹಕ್ಕಾಗಲಿಲ್ಲ. ಏನಾಗುತ್ತೆ ಅಂದರೆ, ಸರ್ಕಾರದಲ್ಲಿರುವ ಕೆಲವು ಹಕ್ಕುಗಳು
ಕ್ರಮೇಣ ನಾಗರಿಕರಿಗೆ ಬರ್ತಾ ಇದೆ, ಅದು ಆ ತತ್ವ. ಸೊ ಅದು ರೈಟ್ ಟು ಇನ್ಫಾರ್ಮೇಷನ್. ಇದು ಟ್ರಾನ್ಸ್ಫರ್ ವಿಷಯ ಆಯಿತು. ಈ ಥರ ಯಾವಾಗಲಾರ ಆಗಲಿಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡುವಂಥ ವಿಷಯ. ಸಂಬಂಧಪಟ್ಟ ಇಲಾಖೆಗೆ ಯಾವ ಇಲಾಖೆ ಅಪ್ಲಿಕೇಶನ್ ರಿಸೀವ್ ಮಾಡುತ್ತೆ ಅವರೇ ಕಳಿಸ್ಬಿಡ್ತಾರೆ. ಅದನ್ನ ಇವಾಗ ಮಾಹಿತಿ ಕೊಡ್ತಾರೆ. ಇವ್ರು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅಲ್ಲಿ ಹೋಗೋದು ಬೇಡ, ಅವ್ರ ಪೋಸ್ಟಲ್ಲೇ ಇವ್ರ ಮನೆಗೆ ಕಳಿಸ್ತಾರೆ. ಈ ಥರ ಬಂದಿದೆ, ಯಾರ್ದೋ ಬೇರೆ ಇಲಾಖೆಯಿಂದ ಬಂದಿದೆ, ನೀವು ಇಷ್ಟು ದುಡ್ಡು ಕಟ್ಟಿದ್ರೆ ನಾವು ಅದು ಶುಲ್ಕ ಮಾತ್ರ, ಅರ್ಜಿ ಶುಲ್ಕ ಅಲ್ಲ, ಇನ್ನೊಂದು ಎಷ್ಟೋ ಪುಟಕ್ಕೆ ಅಂತ ಇರುತ್ತಲ್ಲ ಅದನ್ನು ಮಾತ್ರ ಕೊಡೋದು, ಕೊಟ್ಟರೆ ಕಳಿತೀವಿ ಅಂತಾರೆ. ಯಾರು ಅಲ್ಲಿಗೆ ಹೋಗಬೇಕಾಗಿಲ್ಲ, ಆಯಿತಾ. ಕೆಲವು ಕಡೆ ಕೆಲವು ಮಾಹಿತಿ ಆಯೋಗದ ತೀರ್ಪುಗಳಿವೆ ಕೆಲವೆಲ್ಲ ಮಧ್ಯ ಅದನ್ನು ಹೇಳಿದ್ರೆ ಮುಂದೆ ಬರ್ತಾ ಹೇಳ್ತೀನಿ ನಾನು. ಸೊ ಅದರಿಂದ ನಾವು ಪಾಠ ಕಲಿಬೇಕಾಗುತ್ತೆ ಸ್ವಲ್ಪ ಅಂತ. ಹೌದಾ, ಅದು ಅದೇ ರೀತಿಯಾಗಿ